ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇದರ ಮಧ್ಯದಲ್ಲಿ ಲೀಗಲ್ ಆಸ್ಪೆಕ್ಟ್ಸ್ ಹೇಗಿರ್ತವೆ ಇದರಲ್ಲಿ? ಆಯಿತು, ಇಬ್ಬರು ನೀರು ಬಿಡಿ ಅಂತಾರೆ, ಒಬ್ಬರು ನೀರು ಬಿಡಬೇಡಿ ಅಂತಾರೆ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತಾರೆ. ಒಂದು CM ಪೊಸಿಷನ್ನಲ್ಲಿ ನೀರು ಬಿಟ್ಟರೆ ಏನಾಗುತ್ತೆ, ಬಿಡದೆ ಇದ್ದರೆ ಏನಾಗುತ್ತೆ? CWM ಏನೋ, CW ಒಂದು ಕಡೆ RCನೋ, ಈ ಒಂದು ವಿಚಾರಗಳು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಈ ಆದೇಶದ ಉಲ್ಲಂಘನೆ ಯಾವುದಕ್ಕೆ ಸಮ? ಡಿಸ್ಟ್ರೆಸ್ ಫಾರ್ಮುಲಾ ಇಲ್ಲ, ನಮ್ಗೆ ಆ ಫಾರ್ಮುಲಾ ಕೊಡೋವರೆಗೂ ನಾವು ನೀರು ಬಿಡಲ್ಲ, ಇದು ಹೇಳಬಹುದಾ? ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸಂಕೇತ್ ಅಣಿಗೆ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ನ್ಯಾಯವಾದಿಗಳು. ಸ್ವಾಗತ ಸರ್, ಸಂಕೇತ್ ಸರ್, ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನನ್ನ ಪಾಯಿಂಟ್ ಏನು ಗೊತ್ತಾ ಸರ್, ಈಗ ನೀವು ಯಾವುದೇ ರೈತರನ್ನ ಕೇಳಿ, ರಾಜ್ಯದ ವಿರೋಧ ಪಕ್ಷಗಳವ್ರನ್ನ ಕೇಳಿ, ಎಲ್ಲರೂ ಒಂದು ಮಾತು ಹೇಳ್ತಾರೆ. ಆಡಳಿತಾರೂಢ ಪಕ್ಷದವ್ರಿಗೂ ನಮಗೇನು ತಮಿಳುನಾಡು ನೀರು ಬಿಡಬೇಕು ಅಂತ ಆಸೆ ಇಲ್ಲಪ್ಪ ಅಂತ ಅವರು ಹೇಳ್ತಾರೆ. ಆಯಿತು, ನಾನು CWMA ಆದೇಶವನ್ನು ಕೇರ್ ಮಾಡಲಿಲ್ಲ, CWRC ಆದೇಶವನ್ನು ನಾನು ಕೇರ್ ಮಾಡಲಿಲ್ಲ, ನಾನು ನೀರು ಬಿಡಲ್ಲ. ಕಾರಣ ನಮಗೆ ಎಷ್ಟು ನೀರು ಬಿಡಬೇಕು ಅಂಥೇಳಿ ಸಂಪದ್ಭರಿತವಾಗಿ ಅಣೆಕಟ್ಟೆಗಳು ತುಂಬಿ ತುಳುಕ್ತಾ ಇದ್ದಾಗ ನಮ್ಮ ಹತ್ರ ಸೂತ್ರ ಇದೆ. ಅಣೆಕಟ್ಟೆಗಳು ಬರಿದಾಗಿದ್ದಾಗ, ನೀರೇ ಇಲ್ದಿದ್ದಾಗ ಏನು ಮಾಡಬೇಕು ಅಂತ ನನ್ನ ಹತ್ರ ನೀವು ಸೂತ್ರ ಹೇಳಿಲ್ಲ. ಸೊ ಆ ಸೂತ್ರ ಫೈನಲ್ ಆಗೋವರೆಗೂ ನಾನು ನೀರು ಬಿಡಲ್ಲ ಅಂತ ಹೇಳಬಹುದೇ ಒಂದು ರಾಜ್ಯದ ಮುಖ್ಯಮಂತ್ರಿ ಅಥವಾ ಜಲಸಂಪನ್ಮೂಲ ಸಚಿವರು ಅಂತ? ನೋಡಿ, ಈಗ ಒಂದು ಆದೇಶ ಆಗಿದೆ, CWRC ಆದೇಶ ಆಗಿದೆ. ಅದು ಬರೀ ಒಂದು ಸಮಿತಿ ಮಾತ್ರ. ಅದಕ್ಕೆ ಕಾನೂನನ್ನು ಉಲ್ಲಂಘನೆ ಅಥವಾ ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಏನಂತೀರಲ್ಲ, ಆ ತರ ಅದಕ್ಕೆ ಆ ಶಕ್ತಿ ಅಥವಾ ಆ ಅರ್ಹತೆ ಅದಕ್ಕೆ ಇರೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇದು ಒಂದು. ಇದು ಅದರ ಸಮಿತಿಯ ವರದಿ ಆಧಾರದ ಮೇಲೆ ಒಂದು ಆದೇಶ ಮಾತ್ರ. ಆದೇಶದ ಉಲ್ಲಂಘನೆ ಅನ್ನೋದು ಏನಿದೆ ಅಲ್ಲ, ಅದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳಿಗೆ ಬೇರೆ ಬೇರೆ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಅದಕ್ಕೆ ಅಪ್ಲೈ ಆಗೋದಿಲ್ಲ. ಇದು ಒಂದು. ಎರಡನೇದ್ದು, ರಾಷ್ಟ್ರೀಯ ಜಲ ನೀತಿ ಮತ್ತು ಸಂವಿಧಾನದ 21ನೇ ವಿಧಿ, ಅಂದ್ರೆ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ನಾವೇನ್ ಹೇಳ್ತೀವಿ, ಅದರಲ್ಲಿ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ಒನ್ ಆಫ್ ದಿ ಎಸೆನ್ಷಿಯಲ್, ಅದು ಫಂಡಮೆಂಟಲ್ಸ್. ಅದು ಕುಡಿಯುವ ನೀರಿಗೆನೆ ಪ್ರಥಮ ಆದ್ಯತೆ ನೀಡಲಾಗ್ತದೆ. ಈ ಸದ್ಯದ ವಾಸ್ತವಿಕ ಅಂಶಗಳನ್ನು ನಾವು ತೆಗೆದಿಟ್ಟಾಗ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ, ಅಂದ್ರೆ KRS ಆಗಿರಬಹುದು, ಕಬಿನಿ, ಹೇಮಾವತಿ, ಹಾರಂಗಿ, ಯಾವುದೇ ಇದ್ರೂ ಕೂಡ ಲಭ್ಯವಿರುವ ಸದ್ಯದ ನೀರು ಏನಿದೆ ಅದ್ರ ಪ್ರಮಾಣ ಎಷ್ಟಿದೆ ಅಂದ್ರೆ, ಬೆಂಗಳೂರು, ಮೈಸೂರು ಮತ್ತು ಇನ್ನಿತರ ನಗರ ಮತ್ತು ಗ್ರಾಮೀಣ ಪ್ರದೇಶಗಳು ಏನಿದಾವೆ ಹತ್ರ, ಅಲ್ಲಿ ಕುಡಿಯುವ ನೀರಿನ ಪೂರೈಕೆಗೂ ಕೂಡ ಸಾಕಾಗುದಿಲ್ಲ ಅನ್ನೋ ಮಟ್ಟಕ್ಕಿದೆ ಹೊರತು. ಹಾಗಾಗಿ ಕರ್ನಾಟಕದಲ್ಲಾಗ್ಲಿ ಅಥವಾ ತಮಿಳುನಾಡಿನಲ್ಲಾಗ್ಲಿ ಕೃಷಿ ಅಥವಾ ಇನ್ನಿತರ ಉದ್ದೇಶಗಳಿಗೆ ನೀರು ಹರಿಸಿದ್ರೆ ಸಾರ್ವಜನಿಕರಿಗೆ ಈ ಆರ್ಟಿಕಲ್ 21 ಅಂತ ನಾವೇನ್ ಹೇಳ್ತೀವಿ, ರೈಟ್ ಟು ಲೈಫ್ ಅಂತ ಏನ್ ಹೇಳ್ತೀವಿ, ನೀರಿನ ಹಕ್ಕು ಅಂತ ನಾವೇನ್ ಹೇಳ್ತೀವಿ, ಅದನ್ನೇ ಸಮರ್ಪಕವಾಗಿ ಇದನ್ನ ಸಪ್ಲೈ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗ್ತದೆ. ಹಾಗಾಗಿ ತಮಿಳುನಾಡು, ಕರ್ನಾಟಕ ಅಂತ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಕೃಷಿ ಚಟುವಟಿಕೆಗಳಿಗೆ ಪೂರೈಸಲಾಗದಷ್ಟು ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಒದಗಿದಾಗ ಕಾನೂನಲ್ಲಿ ಒಬ್ಬರ ಕುಡಿಯುವ ನೀರು ಕಸಿದುಕೊಂಡು ಇನ್ನೊಂದು ರಾಜ್ಯದ ರೈತರ ಬೆಳೆಗಳಿಗೆ ನೀರು ಬಿಡಬಹುದು ಅಂತ ಏನಾದರೂ ಇದೆಯಾ? ಸೊ ನಾವು ಇದನ್ನ ಕುಡಿಯೋ ನೀರಿಗೆ ಇಟ್ಕೊಂಡಿದ್ದೀವಿ ಅಂತ ಹೇಳಿ ನಾವು ಪ್ರೂವ್ ಮಾಡೋದು ಹೇಗೆ? ನಾವು ಕುಡಿಯೋ ನೀರಿಗೆ ಮಾತ್ರ ಇರೋದು. ಅವ್ರು ಹೇಳ್ತಾರೆ 55 TMC ಇದೆ, ಅದರಲ್ಲಿ 4 TMC ಬಿಟ್ಬಿಡಿ ಇವಾಗ ಅಂತ ಅವ್ರು ಹೇಳ್ತಿರೋದು. ಇಡೀ ಆದೇಶ ಇರೋದು 3,500 ಕ್ಯೂಸೆಕ್ ಪರ್ ಡೇ ಅಂತ ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ ಅವರು. ಈಗ ಒಂದು ಡ್ಯಾಮ್ ನಲ್ಲಿ ಗರಿಷ್ಠ ಮಟ್ಟ ಅಂತ ಇರ್ತದೆ, ಕನಿಷ್ಠ ಮಟ್ಟ ಅಂತ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತನೂ ಇರ್ತದೆ. ಪ್ರತಿ ವರ್ಷ ಹೂಳು ತೆಗಿಯಕ್ ಆಗಲ್ಲ ಅಲ್ಲಿ ಡ್ಯಾಮ್ ನಲ್ಲಿ, ಕಷ್ಟ ಆಗ್ತದೆ. ಪ್ರತಿ ವರ್ಷ ಅಲ್ಲಿ ಡೆಡ್ ಸ್ಟೋರೇಜ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಮಾಣ. ಪ್ರತಿ ವರ್ಷ ಅದು ಮಣ್ಣಿನ ಹರಿವುನೂ ಇರ್ತದೆ ಅದ್ರ ಜೊತೆಗೆ, ನೀರಿನ ಜೊತೆಗೆ. ಆ ನೀರಿನ ಸದ್ಯದ ಪ್ರಮಾಣ ಎಷ್ಟಿದೆ ಅನ್ನೋದಾದ್ರೆ ಆ ಡೆಡ್ ಸ್ಟೋರೇಜ್ ತೆಗೆದು ಮಿಕ್ಕದ್ದೇನಿದೆ ಅದನ್ನ ಮಾತ್ರ ನಮಗ್ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಈಗ 20 ಫೂಟ್ ನೀರಿದೆ ಅಥವಾ 100 ಫೂಟ್ ನೀರಿದೆ ಅಂತಂದ್ರೆ ಆ 20 ಫೂಟ್ ಡೆಡ್ ಸ್ಟೋರೇಜ್ ಇದ್ರೆ 80 ಫೀಟ್ ಮಾತ್ರ ನೀರಿದ್ದಂಗೆ ನಮ್ಗೆ. ಅದು ಎಷ್ಟು ಪ್ರಮಾಣ ಇರ್ತದೆ ಅಷ್ಟು ಮಾತ್ರ ಉಪಯೋಗ ಆಗುತ್ತೆ. ಅದು ಕೃಷಿಗೆ ಯಾವಾಗ ಉಪಯೋಗ ಆಗುತ್ತೆ ಅಂತಂದ್ರೆ ನೀರಿನ ಉಪಯೋಗದ ಅಥವಾ ಅದರ ಲಭ್ಯತೆ ಆಧಾರದ ಮೇಲೆ ನೀರಿಗೆ ಎಷ್ಟು ಉಪಯೋಗ ಆಗುತ್ತೋ ಅಥವಾ ಬಳಕೆ ಆಗುತ್ತೋ ಅದನ್ನ ಉಳಿದದ್ದನ್ನ ಕೃಷಿಗೆ ಮತ್ತಿದಕ್ಕೆ ಈ ಕರ್ನಾಟಕದಲ್ಲಾಗ್ಲಿ ಮತ್ತೊಂದು ರಾಜ್ಯದಲ್ಲಾಗ್ಲಿ ಉಪಯೋಗ ಮಾಡಬಹುದು. ಈಗ ಕುಡಿಯೋ ನೀರಿಗೆ ಎಷ್ಟು ಬೇಕಾಗ್ತದೆ ಅಂತ ನಮ್ಮ ಹತ್ರ ಅಳತೆ ಪ್ರಮಾಣ ಇರ್ತದೆ. ಆ ಅಳತೆ ಪ್ರಮಾಣಕ್ಕನೇ ಸಾಕಾಗ್ಲಾರ್ದಷ್ಟು ಅಲ್ಲಿ ನೀರಿದ್ದಾಗ, ಅಂದ್ರೆ ಮೈನಸ್ ಡೆಡ್ ಸ್ಟೋರೇಜ್ ನಾನು ಹೇಳ್ತಾ ಇರೋದು ಇದ್ದಾಗ, ನೀವು ಕೃಷಿಗೆ ಕರ್ನಾಟಕದಲ್ಲೇ ಬಿಡಕ್ ಆಗಲ್ಲ, ತಮಿಳುನಾಡಿಗೆ ಎಲ್ಲಿ ಬಿಡ್ತಾರೆ?